ಅರ್ಜುನನ ಹಿಂದೆ ಕೃಷ್ಣ ಹೇಗಿದ್ರು ಅದೇ ರೀತಿ ಕುಮಾರಸ್ವಾಮಿ ಹಿಂದೆ ದೇವೇಗೌಡರಿದ್ದಾರೆ ಅಂತ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಅರ್ಜುನನ ಹಿಂದೆ ಕೃಷ್ಣ ಇದ್ದ ಹಾಗೆ ಕುಮಾರಸ್ವಾಮಿ ಅವರ ಹಿಂದೆ ದೇವೇಗೌಡರಿದ್ದಾರೆ ಅಂತ ಕುಮಾರಸ್ವಾಮಿ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿಗೆ ಕೇಂದ್ರದ ಕೆಲಸ ಮುಖ್ಯ ಅಲ್ಲ, ಹಾಗಾಗಿ ವಾರಕ್ಕೆ 3 ಸರಿ ಬೆಂಗಳೂರಿಗೆ ಬರ್ತಾರೆ, ಅವರಿವರ ಬಗ್ಗೆ ಮಾತನಾಡ್ತಾರೆ, ಇದಿಷ್ಟೇ ಅವರ ಕೆಲಸ ಅಂತ ಹೇಳೋ ಮೂಲಕ ಅವರ ಬಾಯಿಗೆ ಹಿಡಿತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ ಸಚಿವ ಚಲುವರಾಯಸ್ವಾಮಿ. ಕುಮಾರಸ್ವಾಮಿ ಅವರು ಹಿಟ್ ಅಂಡ್ ರನ್ ಅಂತ ಅನ್ನೋದು ಅವ್ರಿಗೆ ಗೊತ್ತಿರೋ ವಿಚಾರ. ಅವ್ರು ಯಾವ ವಿಚಾರನ ಕನ್ಕ್ಲೂಡ್ ಮಾಡೇ ಇಲ್ಲ ಇಲ್ಲಿವರೆಗೆ. ನಾನು ಅವ್ರ ಜೊತೆ ಸಿಎಂ ಅವರ ಪತ್ನಿಯವರು ಪತ್ರವನ್ನು ಬರೆದು ವಾಪಸ್ ಕೊಡ್ತೀನಿ ಅಂತ ಇದ್ರ ವಿಚಾರವಾಗಿ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಅವ್ರ ತಟ್ಟಲ್ಲಿ ಹೆಗಣ ಬಿದ್ದರೆ ಪಕ್ಕದ ತಟ್ಟೆಯಲ್ಲಿ ನೋಡ್ತಾರಂತೆ. ಇಲ್ಲಿ 100 ಜನ ಫಲಾನುಭವಿಗಳಿದ್ದಾರೆ. ಮೂಡಾದಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ. ಜಾತ್ಯತೀತ ಜನತಾದಳ, BJP ಮತ್ತು ಕಾಂಗ್ರೆಸ್ಸಿನ ಕೆಲವು ಎಲ್ಲರೂ ಸರ್ಕಾರದ ಅನುಮೋದನೆ ಇಲ್ಲದೆ ಕುಮಾರಸ್ವಾಮಿಯವರು ಹಿಟ್ ಅಂಡ್ ರನ್ ಅಂತ ಅನ್ನೋದು ಅವ್ರಿಗೆ ಗೊತ್ತಿರೋ ವಿಚಾರ. ಅವ್ರು ಯಾವ ವಿಚಾರನ ಕನ್ಕ್ಲೂಡ್ ಮಾಡೇ ಇಲ್ಲ ಇಲ್ಲಿವರೆಗೆ. ನಾನು ಅವ್ರ ಜೊತೆ ಭಾಳ ಹತ್ತಿರದಲ್ಲಿದ್ದಂಥವ್ರು. ನನಗಿಂತ ಯಾರು ಗೊತ್ತಿದೆ ಅವ್ರ ಬಗ್ಗೆ? ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ. ನಾವೊಂದು 4-5 ಜನ ಇದ್ದೋ, ಅದರಲ್ಲಿ ಅತ್ಯಂತ ರಾಜಕೀಯವಾದಂಥ ಅನೇಕ ವಿಚಾರಗಳನ್ನ ನಾವು ಜೊತೆಯಲ್ಲಿ ನೋಡಿರ್ತಕ್ಕಂಥದ್ದು. ಸೊ ಸಿದ್ದರಾಮಯ್ಯನವರು ಹೆಂಡತಿ ವಾಪಸ್ ಕೊಟ್ಟಿದ್ದಾರೆ. ಕಾನೂನುಬದ್ಧವಾಗಿದ್ದರೂ ನಾವು ಯಾವುದೇ ತಪ್ಪು ಮಾಡದೇ ಇದ್ರೂ ನಮ್ಮ 40 ವರ್ಷದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರಿಗೆ ಯಾವುದೂ ಕಪ್ಪು ಚುಕ್ಕಿ ಇರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಅಪೋಸಿಷನ್ ಅವರು ಈ ವಂಚನೆಗೆ ನಮ್ಮ ಪತಿಯವರಿಗೆ ಮಾನಸಿಕವಾಗಿ ಮತ್ತು